ಪಶ್ಚಿಮ ಬಂಗಾಳದಲ್ಲಿ ಮತ್ತೊಬ್ಬ ಟಿಎಂಸಿ ಸಂಸದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯತ್ವಕ್ಕೆ ಪ್ರಕಾಶ್ ಚಿಕ್ ಬಾರಿಕ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಈವರೆಗೂ ರಾಜ್ಯಸಭೆಯ 3 ಟಿಎಂಸಿ ಸಂಸದರು ರಾಜೀನಾಮೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಗರಿಗೆದರಿದೆ. ಟಿಎಂಸಿ ಪಕ್ಷದ ಭವಿಷ್ಯ ಏನಾಗುತ್ತೋ ಅನ್ನುವಂತ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಕಾಂಗ್ರೆಸ್ ಜೊತೆಗೆ ವಿಲೀನಗೊಳ್ಳುತ್ತಾ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಆಗಿದ್ದು ಸೋನಿಯಾ ಗಾಂಧಿ ಅವರನ್ನ ಮಮತಾ ಬ್ಯಾನರ್ಜಿ ಇತ್ತೀಚೆಗೆ ಭೇಟಿಯಾಗಿ ಚರ್ಚೆ ನಡೆಸಿದ್ದು. ಮತ್ತೊಂದು ಕಡೆ ಶಾಸಕರು ಸಂಸದರು ಬಹುಪಾಲು ಈಗಾಗಲೇ ಟಿಎಂಸಿಯಿಂದ ಅಂತರ ಕಾಯ್ದುಕೊಂಡು ಎನ್ಡಿಎಗೆ ಬೆಂಬಲ ಸೂಚಿಸುವುದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಬೆಳವಣಿಗೆಗಳು. ಇದರ ನಡುವೆ ಒಬ್ಬರಾದ ನಂತರ ಒಬ್ಬರು ಸಾಲು ಸಂಸದರು ಈ ರೀತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಈಗ 3ನೇ ವಿಕೆಟ್ ಟಿಎಂಸಿಯ ಸಂಸದ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ಪ್ರಕಾಶ್ ಚಿಕ್ ಬಾರಿಕ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸೊ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಒಂದು ಬಾರಿ ಚುನಾವಣೆಯಲ್ಲಿ ಸೋತು ಅಧಿಕಾರ ಕಳೆದುಕೊಳ್ತಿದ್ದ ಹಾಗೆ ಟಿಎಂಸಿಯ ಭವಿಷ್ಯ ಏನಾಗ್ತಿದೆ ಅನ್ನೋದು ಕಾಣ್ತಾ ಇದೆ.